ರೂಪಾಯಿ ಖರ್ಚು ಮಾಡಿ ಸ್ಥಾಪಿಸಿರುವಂತಹ ಕಸ ವಿಲೇವಾರಿ ಘಟಕ. ಇನ್ನು ಈ ಘಟಕದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇರುವಂತದ್ದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಸ ವಿಲೇವಾರಿ ಘಟಕ ನಿರ್ವಹಣೆ ಮಾಡಿದ್ರೂ ಕೂಡ ಕೊರತೆಯಿಂದ ಕಸ ವಿಲೇವಾರಿ ಆಗದೆ ಸದ್ಯ ಹಾಳು ಬಿದ್ದಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇಲ್ಲಿದೆ. ಹಾಳು ಬಿದ್ದ ಕಸ ವಿಲೇವಾರಿ ಘಟಕ. ರಸ್ತೆ ಬದಿಯಲ್ಲೇ ಘನತ್ಯಾಜ್ಯ ಸುಡುವ ಪರಿಸ್ಥಿತಿ ನಿರ್ಮಾಣ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಎಲ್ಲಾ ದೃಶ್ಯಗಳು ಕಂಡು ಬಂದಿರೋದು ಯಾದಗಿರಿಯಲ್ಲಿ. ಹೌದು, ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 3 ಕಸ ವಿಲೇವಾರಿ ಘಟಕಗಳಿವೆ. ಅದರಲ್ಲಿ ಸುರಪುರ ತಾಲೂಕಿನ ಕೆಂಭಾವಿ ಬಳಿಯ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆ ಕೊರತೆಯಿಂದ ಹಾಳು ಬಿದ್ದಿದೆ. ಜನರ ಹಿತ ಕಾಪಾಡೋ ನಿಟ್ಟಿನಲ್ಲಿ ಸರ್ಕಾರ ಕೆಕೆಆರ್ಎಇಬಿ ಯೋಜನೆಯಡಿ 5 ಕೋಟಿ ವೆಚ್ಚದಲ್ಲಿ ವಿಲೇವಾರಿ ಘಟಕ ಸ್ಥಾಪಿಸಿದೆ. ಆದರೆ ಇದು ಹಾಳಾಗಿರೋದ್ರಿಂದ ಪಾದಚಾರಿಗಳು, ವಾಹನ ಸವಾರರು ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪುರಸಭೆ ಅಧಿಕಾರಿಗಳು ನೋಡಿದ್ರೂ ನೋಡಿರದಂತೆ ಮೌನ ವಹಿಸಿದ್ದಾರೆ. ಅಲ್ಲಿನ ಮೆಡಿಸಿನ್ಗಳಿಂದ ಸ್ಮೆಲ್ ಬರ್ತಾ ಇದೆ. ಆ ಭಾಗದ ಜನರಿಗೆ ಆ ವೇಸ್ಟೇಜನ್ನು ಸಪ್ರೇಟ್ ಮಾಡಬೇಕಾಗಿತ್ತು. ಆ ಘಟಕಗಳನ್ನು ತಗಸ್ತೆಗೊಳಿದೆ ಅಂದರೆ ಬಂದಾಗಿದೆ ಅಂತೇಳಿ ಮಾಹಿತಿ ಬರ್ತಿದೆ. ಅದರಿಂದ ಅಲ್ಲಿ ಇರುವಂಥ ವೇಸ್ಟೇಜ್ನಿಂದ ಆ ಭಾಗದ ಜನರಿಗೆ ವಿಷಪೂರಿತ ಗಾಳಿಗಳು ಉಂಟಿದೆ. ಅಂದ್ರೆ ಈ ರೀತಿಯಾಗಿ ಕಲುಷಿತ ಗಾಳಿ, ಕಲುಷಿತ ಅಂದ್ರೆ ಪೊಲ್ಯೂಷನ್ ಹೆಂಗೆ ಈ ರೀತಿಯಾಗಿ ಅದಾಗ್ತದೆ ಅದರಿಂದ ಹಲವಾರು ರೋಗಗಳು ಬರ್ತವೆ. ಅದರಿಂದ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಆಯಿತು, ಅಲ್ಲಿ ಮತ್ತು ಇನ್ನೊಂದು ಆ ತಂದಂಥ ಕಸನ ಸುಡಬಾರ್ದಂಥ ನಿಯಮಗಳು. ಆ ನಿಯಮ ಅಲ್ಲಿ ಸುಟ್ಟು ಅದು ಕೂಡ ಪೊಲ್ಯೂಷನ್ ಆಗ್ತದೆ. ಅಂದ್ರೆ ವಿಷಪೂರಿತ ಹೋಗಿ ಅದು ಕಲುಷಿತ ಗಾಳಿ ಆಗ್ತದೆ. ಇನ್ನು ಕೋಟ್ಯಾಂತರ ವೆಚ್ಚದಲ್ಲಿ ಕಟ್ಟಿರೋ ವಿಲೇವಾರಿ ಘಟಕ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಹಾಳಾಗ್ತಿದೆ. ನಿರ್ವಹಣೆ ಮಾಡಲು ಒಂದೊಬ್ಬ ಸಿಬ್ಬಂದಿಯೂ ಇಲ್ಲ. ಹೀಗಾಗಿ ಜನ ರಸ್ತೆ ಬದಿಯಲ್ಲೇ ಕಸ ಸುಡುತ್ತಿದ್ದಾರೆ. ವಿಲೇವಾರಿ ಘಟಕ ನಿರ್ವಹಣೆಗೆ ಬರ್ತಿರೋ ಲಕ್ಷಾಂತರ ರೂಪಾಯಿ ಅನುದಾನ ಅಧಿಕಾರಿಗಳೇ ಲೂಟಿ ಹೊಡೆಯುತ್ತಿದ್ದಾರಾ ಎಂಬ ಅನುಮಾನ ಸ್ಥಳೀಯರನ್ನ ಕಾಡುತ್ತಿದೆ. ಪುರಸಭೆ ಅಧಿಕಾರಿಗಳ ವಿರುದ್ಧ ಜನ ಅಸಮಾಧಾನ ಹೊರಹಾಕಿದ್ದಾರೆ. ಒಟ್ಟಾರೆ ಅಧಿಕಾರಿಗಳ ಜಾಣ ಕುರುಡುತನದಿಂದ ಕೆಂಭಾವಿ ವ್ಯಾಪ್ತಿಯ ಜನ ಮೂಗು ಮುಚ್ಚಿಕೊಂಡು ತಿರುಗಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ವಿಲೇವಾರಿ ಘಟಕ ದುರಸ್ತಿ ಮಾಡ್ತಾರಾ ಕಾದು ನೋಡೋಣ. ನಾಗರಾಜ್ ಮಗದು. ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಥಾಪಿಸಿರುವಂತಹ ಕಸ ವಿಲೇವಾರಿ ಘಟಕ. ಇನ್ನು ಈ ಘಟಕದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇರುವಂತದ್ದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಸ ವಿಲೇವಾರಿ ಘಟಕ ನಿರ್ವಹಣೆ ಮಾಡಿದ್ರೂ ಕೂಡ ಕೊರತೆಯಿಂದ ಕಸ ವಿಲೇವಾರಿ ಆಗದೆ ಸದ್ಯ ಹಾಳು ಬಿದ್ದಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇಲ್ಲಿದೆ. ಹಾಳು ಬಿದ್ದ ಕಸ ವಿಲೇವಾರಿ ಘಟಕ. ರಸ್ತೆ ಬದಿಯಲ್ಲೇ ಘನತ್ಯಾಜ್ಯ ಸುಡುವ ಪರಿಸ್ಥಿತಿ ನಿರ್ಮಾಣ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಎಲ್ಲಾ ದೃಶ್ಯಗಳು ಕಂಡು ಬಂದಿರೋದು ಯಾದಗಿರಿಯಲ್ಲಿ. ಹೌದು, ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 3 ಕಸ ವಿಲೇವಾರಿ ಘಟಕಗಳಿವೆ. ಅದರಲ್ಲಿ ಸುರಪುರ ತಾಲೂಕಿನ ಕೆಂಭಾವಿ ಬಳಿಯ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆ ಕೊರತೆಯಿಂದ ಹಾಳು ಬಿದ್ದಿದೆ. ಜನರ ಹಿತ ಕಾಪಾಡೋ ನಿಟ್ಟಿನಲ್ಲಿ ಸರ್ಕಾರ ಕೆಕೆಆರ್ಎಇಬಿ ಯೋಜನೆಯಡಿ 5 ಕೋಟಿ ವೆಚ್ಚದಲ್ಲಿ ವಿಲೇವಾರಿ ಘಟಕ ಸ್ಥಾಪಿಸಿದೆ. ಆದರೆ ಇದು ಹಾಳಾಗಿರೋದ್ರಿಂದ ಪಾದಚಾರಿಗಳು, ವಾಹನ ಸವಾರರು ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪುರಸಭೆ ಅಧಿಕಾರಿಗಳು ನೋಡಿದ್ರೂ ನೋಡಿರದಂತೆ ಮೌನ ವಹಿಸಿದ್ದಾರೆ. ಅಲ್ಲಿನ ಮೆಡಿಸಿನ್ಗಳಿಂದ ಸ್ಮೆಲ್ ಬರ್ತಾ ಇದೆ. ಆ ಭಾಗದ ಜನರಿಗೆ ಆ ವೇಸ್ಟೇಜನ್ನು ಸಪ್ರೇಟ್ ಮಾಡಬೇಕಾಗಿತ್ತು. ಆ ಘಟಕಗಳನ್ನು ತಗಸ್ತೆಗೊಳಿದೆ ಅಂದರೆ ಬಂದಾಗಿದೆ ಅಂತೇಳಿ ಮಾಹಿತಿ ಬರ್ತಿದೆ. ಅದರಿಂದ ಅಲ್ಲಿ ಇರುವಂಥ ವೇಸ್ಟೇಜ್ನಿಂದ ಆ ಭಾಗದ ಜನರಿಗೆ ವಿಷಪೂರಿತ ಗಾಳಿಗಳು ಉಂಟಿದೆ. ಅಂದ್ರೆ ಈ ರೀತಿಯಾಗಿ ಕಲುಷಿತ ಗಾಳಿ, ಕಲುಷಿತ ಅಂದ್ರೆ ಪೊಲ್ಯೂಷನ್ ಹೆಂಗೆ ಈ ರೀತಿಯಾಗಿ ಅದಾಗ್ತದೆ ಅದರಿಂದ ಹಲವಾರು ರೋಗಗಳು ಬರ್ತವೆ. ಅದರಿಂದ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಆಯಿತು, ಅಲ್ಲಿ ಮತ್ತು ಇನ್ನೊಂದು ಆ ತಂದಂಥ ಕಸನ ಸುಡಬಾರ್ದಂಥ ನಿಯಮಗಳು. ಆ ನಿಯಮ ಅಲ್ಲಿ ಸುಟ್ಟು ಅದು ಕೂಡ ಪೊಲ್ಯೂಷನ್ ಆಗ್ತದೆ. ಅಂದ್ರೆ ವಿಷಪೂರಿತ ಹೋಗಿ ಅದು ಕಲುಷಿತ ಗಾಳಿ ಆಗ್ತದೆ. ಇನ್ನು ಕೋಟ್ಯಾಂತರ ವೆಚ್ಚದಲ್ಲಿ ಕಟ್ಟಿರೋ ವಿಲೇವಾರಿ ಘಟಕ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಹಾಳಾಗ್ತಿದೆ. ನಿರ್ವಹಣೆ ಮಾಡಲು ಒಂದೊಬ್ಬ ಸಿಬ್ಬಂದಿಯೂ ಇಲ್ಲ. ಹೀಗಾಗಿ ಜನ ರಸ್ತೆ ಬದಿಯಲ್ಲೇ ಕಸ ಸುಡುತ್ತಿದ್ದಾರೆ. ವಿಲೇವಾರಿ ಘಟಕ ನಿರ್ವಹಣೆಗೆ ಬರ್ತಿರೋ ಲಕ್ಷಾಂತರ ರೂಪಾಯಿ ಅನುದಾನ ಅಧಿಕಾರಿಗಳೇ ಲೂಟಿ ಹೊಡೆಯುತ್ತಿದ್ದಾರಾ ಎಂಬ ಅನುಮಾನ ಸ್ಥಳೀಯರನ್ನ ಕಾಡುತ್ತಿದೆ. ಪುರಸಭೆ ಅಧಿಕಾರಿಗಳ ವಿರುದ್ಧ ಜನ ಅಸಮಾಧಾನ ಹೊರಹಾಕಿದ್ದಾರೆ. ಒಟ್ಟಾರೆ ಅಧಿಕಾರಿಗಳ ಜಾಣ ಕುರುಡುತನದಿಂದ ಕೆಂಭಾವಿ ವ್ಯಾಪ್ತಿಯ ಜನ ಮೂಗು ಮುಚ್ಚಿಕೊಂಡು ತಿರುಗಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ವಿಲೇವಾರಿ ಘಟಕ ದುರಸ್ತಿ ಮಾಡ್ತಾರಾ ಕಾದು ನೋಡೋಣ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.
ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಥಾಪಿಸಿರುವಂತಹ ಕಸ ವಿಲೇವಾರಿ ಘಟಕ. ಇನ್ನು ಈ ಘಟಕದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇರುವಂಥದ್ದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಸ ವಿಲೇವಾರಿ ಘಟಕ ನಿರ್ವಹಣೆ ಮಾಡಿದ್ರೂ ಕೂಡ ಕೊರತೆಯಿಂದ ಕಸ ವಿಲೇವಾರಿ ಆಗದೆ ಸದ್ಯ ಹಾಳು ಬಿದ್ದಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇಲ್ಲಿದೆ. ಹಾಳು ಬಿದ್ದ ಕಸ ವಿಲೇವಾರಿ ಘಟಕ, ರಸ್ತೆ ಬದಿಯಲ್ಲೇ ಘನತ್ಯಾಜ್ಯ ಸುಡುವ ಪರಿಸ್ಥಿತಿ ನಿರ್ಮಾಣ, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಎಲ್ಲಾ ದೃಶ್ಯಗಳು ಕಂಡು ಬಂದಿರೋದು ಯಾದಗಿರಿಯಲ್ಲಿ. ಹೌದು, ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 3 ಕಸ ವಿಲೇವಾರಿ ಘಟಕಗಳಿವೆ. ಅದರಲ್ಲಿ ಸುರಪುರ ತಾಲೂಕಿನ ಕೆಂಭಾವಿ ಬಳಿಯ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆ ಕೊರತೆಯಿಂದ ಹಾಳು ಬಿದ್ದಿದೆ. ಜನರ ಹಿತ ಕಾಪಾಡೋ ನಿಟ್ಟಿನಲ್ಲಿ ಸರ್ಕಾರ ಕೆಕೆಆರ್ಎಇಬಿ ಯೋಜನೆಯಡಿ 5 ಕೋಟಿ ವೆಚ್ಚದಲ್ಲಿ ವಿಲೇವಾರಿ ಘಟಕ ಸ್ಥಾಪಿಸಿದೆ. ಆದರೆ ಇದು ಹಾಳಾಗಿರೋದ್ರಿಂದ ಪಾದಚಾರಿಗಳು, ವಾಹನ ಸವಾರರು ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪುರಸಭೆ ಅಧಿಕಾರಿಗಳು ನೋಡಿದ್ರೂ ನೋಡಿರದಂತೆ ಮೌನ ವಹಿಸಿದ್ದಾರೆ. ಅಲ್ಲಿನ ಮೆಡಿಸಿನ್ಗಳಿಂದ ಸ್ಮೆಲ್ ಬರ್ತಾ ಇದೆ ಆ ಭಾಗದ ಜನರಿಗೆ. ಆ ವೇಸ್ಟೇಜನ್ನು ಸಪ್ರೇಟ್ ಮಾಡಬೇಕಾಗಿತ್ತು. ಆ ಘಟಕಗಳನ್ನು ತಗಸ್ತೆಗೊಳಿದೆ, ಅಂದರೆ ಬಂದಾಗಿದೆ ಅಂತೇಳಿ ಮಾಹಿತಿ ಬರ್ತಿದೆ. ಅದರಿಂದ ಅಲ್ಲಿ ಇರುವಂಥ ವೇಸ್ಟೇಜ್ನಿಂದ ಆ ಭಾಗದ ಜನರಿಗೆ ವಿಷಪೂರಿತ ಗಾಳಿಗಳು ಉಂಟಿದೆ. ಅಂದ್ರೆ ಈ ರೀತಿಯಾಗಿ ಕಲುಷಿತ ಗಾಳಿ, ಅಂದ್ರೆ ಪೊಲ್ಯೂಷನ್ ಹೆಂಗೆ ಈ ರೀತಿಯಾಗಿ ಅದಾಗ್ತದೆ. ಅದರಿಂದ ಹಲವಾರು ರೋಗಗಳು ಬರ್ತವೆ. ಅದರಿಂದ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಆಯಿತು, ಅಲ್ಲಿ ಮತ್ತು ಇನ್ನೊಂದು ಆ ತಂದಂಥ ಕಸನ ಸುಡಬಾರ್ದಂಥ ನಿಯಮಗಳು. ಆ ನಿಯಮ ಅಲ್ಲಿ ಸುಟ್ಟು ಅದು ಕೂಡ ಪೊಲ್ಯೂಷನ್ ಆಗ್ತದೆ. ಅಂದ್ರೆ ವಿಷಪೂರಿತ ಹೋಗಿ ಅದು ಕಲುಷಿತ ಗಾಳಿ ಆಗ್ತದೆ. ಇನ್ನು ಕೋಟ್ಯಾಂತರ ವೆಚ್ಚದಲ್ಲಿ ಕಟ್ಟಿರೋ ವಿಲೇವಾರಿ ಘಟಕ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಹಾಳಾಗ್ತಿದೆ. ನಿರ್ವಹಣೆ ಮಾಡಲು ಒಂದೊಬ್ಬ ಸಿಬ್ಬಂದಿಯೂ ಇಲ್ಲ. ಹೀಗಾಗಿ ಜನ ರಸ್ತೆ ಬದಿಯಲ್ಲೇ ಕಸ ಸುಡುತ್ತಿದ್ದಾರೆ. ವಿಲೇವಾರಿ ಘಟಕ ನಿರ್ವಹಣೆಗೆ ಬರ್ತಿರೋ ಲಕ್ಷಾಂತರ ರೂಪಾಯಿ ಅನುದಾನ ಅಧಿಕಾರಿಗಳೇ ಲೂಟಿ ಹೊಡೆಯುತ್ತಿದ್ದಾರಾ ಎಂಬ ಅನುಮಾನ ಸ್ಥಳೀಯರನ್ನ ಕಾಡುತ್ತಿದೆ. ಪುರಸಭೆ ಅಧಿಕಾರಿಗಳ ವಿರುದ್ಧ ಜನ ಅಸಮಾಧಾನ ಹೊರಹಾಕಿದ್ದಾರೆ. ಒಟ್ಟಾರೆ ಅಧಿಕಾರಿಗಳ ಜಾಣ ಕುರುಡುತನದಿಂದ ಕೆಂಭಾವಿ ವ್ಯಾಪ್ತಿಯ ಜನ ಮೂಗು ಮುಚ್ಚಿಕೊಂಡು ತಿರುಗಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ವಿಲೇವಾರಿ ಘಟಕ ದುರಸ್ತಿ ಮಾಡ್ತಾರ, ಕಾದು ನೋಡೋಣ. ನಾಗರಾಜ್ ಮಗದುಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಥಾಪಿಸಿರುವಂತಹ ಕಸ ವಿಲೇವಾರಿ ಘಟಕ. ಇನ್ನು ಈ ಘಟಕದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇರುವಂಥದ್ದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಸ ವಿಲೇವಾರಿ ಘಟಕ ನಿರ್ವಹಣೆ ಮಾಡಿದ್ರೂ ಕೂಡ ಕೊರತೆಯಿಂದ ಕಸ ವಿಲೇವಾರಿ ಆಗದೆ ಸದ್ಯ ಹಾಳು ಬಿದ್ದಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇಲ್ಲಿದೆ. ಹಾಳು ಬಿದ್ದ ಕಸ ವಿಲೇವಾರಿ ಘಟಕ, ರಸ್ತೆ ಬದಿಯಲ್ಲೇ ಘನತ್ಯಾಜ್ಯ ಸುಡುವ ಪರಿಸ್ಥಿತಿ ನಿರ್ಮಾಣ, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಎಲ್ಲಾ ದೃಶ್ಯಗಳು ಕಂಡು ಬಂದಿರೋದು ಯಾದಗಿರಿಯಲ್ಲಿ. ಹೌದು, ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 3 ಕಸ ವಿಲೇವಾರಿ ಘಟಕಗಳಿವೆ. ಅದರಲ್ಲಿ ಸುರಪುರ ತಾಲೂಕಿನ ಕೆಂಭಾವಿ ಬಳಿಯ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆ ಕೊರತೆಯಿಂದ ಹಾಳು ಬಿದ್ದಿದೆ. ಜನರ ಹಿತ ಕಾಪಾಡೋ ನಿಟ್ಟಿನಲ್ಲಿ ಸರ್ಕಾರ ಕೆಕೆಆರ್ಎಇಬಿ ಯೋಜನೆಯಡಿ 5 ಕೋಟಿ ವೆಚ್ಚದಲ್ಲಿ ವಿಲೇವಾರಿ ಘಟಕ ಸ್ಥಾಪಿಸಿದೆ. ಆದರೆ ಇದು ಹಾಳಾಗಿರೋದ್ರಿಂದ ಪಾದಚಾರಿಗಳು, ವಾಹನ ಸವಾರರು ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪುರಸಭೆ ಅಧಿಕಾರಿಗಳು ನೋಡಿದ್ರೂ ನೋಡಿರದಂತೆ ಮೌನ ವಹಿಸಿದ್ದಾರೆ. ಅಲ್ಲಿನ ಮೆಡಿಸಿನ್ಗಳಿಂದ ಸ್ಮೆಲ್ ಬರ್ತಾ ಇದೆ ಆ ಭಾಗದ ಜನರಿಗೆ. ಆ ವೇಸ್ಟೇಜನ್ನು ಸಪ್ರೇಟ್ ಮಾಡಬೇಕಾಗಿತ್ತು. ಆ ಘಟಕಗಳನ್ನು ತಗಸ್ತೆಗೊಳಿದೆ, ಅಂದರೆ ಬಂದಾಗಿದೆ ಅಂತೇಳಿ ಮಾಹಿತಿ ಬರ್ತಿದೆ. ಅದರಿಂದ ಅಲ್ಲಿ ಇರುವಂಥ ವೇಸ್ಟೇಜ್ನಿಂದ ಆ ಭಾಗದ ಜನರಿಗೆ ವಿಷಪೂರಿತ ಗಾಳಿಗಳು ಉಂಟಿದೆ. ಅಂದ್ರೆ ಈ ರೀತಿಯಾಗಿ ಕಲುಷಿತ ಗಾಳಿ, ಅಂದ್ರೆ ಪೊಲ್ಯೂಷನ್ ಹೆಂಗೆ ಈ ರೀತಿಯಾಗಿ ಅದಾಗ್ತದೆ. ಅದರಿಂದ ಹಲವಾರು ರೋಗಗಳು ಬರ್ತವೆ. ಅದರಿಂದ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಆಯಿತು, ಅಲ್ಲಿ ಮತ್ತು ಇನ್ನೊಂದು ಆ ತಂದಂಥ ಕಸನ ಸುಡಬಾರ್ದಂಥ ನಿಯಮಗಳು. ಆ ನಿಯಮ ಅಲ್ಲಿ ಸುಟ್ಟು ಅದು ಕೂಡ ಪೊಲ್ಯೂಷನ್ ಆಗ್ತದೆ. ಅಂದ್ರೆ ವಿಷಪೂರಿತ ಹೋಗಿ ಅದು ಕಲುಷಿತ ಗಾಳಿ ಆಗ್ತದೆ. ಇನ್ನು ಕೋಟ್ಯಾಂತರ ವೆಚ್ಚದಲ್ಲಿ ಕಟ್ಟಿರೋ ವಿಲೇವಾರಿ ಘಟಕ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಹಾಳಾಗ್ತಿದೆ. ನಿರ್ವಹಣೆ ಮಾಡಲು ಒಂದೊಬ್ಬ ಸಿಬ್ಬಂದಿಯೂ ಇಲ್ಲ. ಹೀಗಾಗಿ ಜನ ರಸ್ತೆ ಬದಿಯಲ್ಲೇ ಕಸ ಸುಡುತ್ತಿದ್ದಾರೆ. ವಿಲೇವಾರಿ ಘಟಕ ನಿರ್ವಹಣೆಗೆ ಬರ್ತಿರೋ ಲಕ್ಷಾಂತರ ರೂಪಾಯಿ ಅನುದಾನ ಅಧಿಕಾರಿಗಳೇ ಲೂಟಿ ಹೊಡೆಯುತ್ತಿದ್ದಾರಾ ಎಂಬ ಅನುಮಾನ ಸ್ಥಳೀಯರನ್ನ ಕಾಡುತ್ತಿದೆ. ಪುರಸಭೆ ಅಧಿಕಾರಿಗಳ ವಿರುದ್ಧ ಜನ ಅಸಮಾಧಾನ ಹೊರಹಾಕಿದ್ದಾರೆ. ಒಟ್ಟಾರೆ ಅಧಿಕಾರಿಗಳ ಜಾಣ ಕುರುಡುತನದಿಂದ ಕೆಂಭಾವಿ ವ್ಯಾಪ್ತಿಯ ಜನ ಮೂಗು ಮುಚ್ಚಿಕೊಂಡು ತಿರುಗಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ವಿಲೇವಾರಿ ಘಟಕ ದುರಸ್ತಿ ಮಾಡ್ತಾರ, ಕಾದು ನೋಡೋಣ.
ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.